ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಇವತ್ತು ಧ್ಯಾನಿಸಿಕೊಳ್ಳುತ್ತಿರುವಂಥ ವಾಕ್ಯ, ಯಾಕಂದರೆ ನಾನು ನಿಮ್ಮ ದೇವರಾದ ಯೆಹೋವನು, ನೀವು ದೇವ ಜನರಿಗೆ ತಕ್ಕಂತಿರಬೇಕು. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು. ನೆಲದ ಮೇಲೆ ಹರಿದಾಡುವ ಯಾವ ಜಂತುವಿನಿಂದಾದರೂ ನೀವು ನಿಮ್ಮನ್ನು ಅಶುದ್ಧ ಮಾಡಿಕೊಳ್ಳಬಾರದು. ಯಾಜಕಕಾಂಡ 11ನೇ ಅಧ್ಯಾಯ 44ನೇ ವಾಕ್ಯ. ಈ ವಾಕ್ಯದಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಾನು ನಿಮ್ಮ ದೇವರಾದ ಯೆಹೋವನು, ನೀವು ದೇವ ಜನರಿಗೆ ತಕ್ಕಂತಿರಬೇಕು ಅಂತ ಮೊದಲನೇದಾಗಿ ಹೇಳ್ತಾ ಇದ್ದಾರೆ. ಅಂದರೆ ದೇವ ಜನರು ಹೇಗೆ ಪರಿಶುದ್ಧವಾಗಿರ್ತಾರೋ, ದೇವ ಜನರು ಹೇಗೆ ನೀತಿವಂತರಾಗಿರ್ತಾರೋ, ದೇವ ಜನರು ಹೇಗೆ ದೇವರಿಗೆ ಇಷ್ಟವಾದದನ್ನು ಮಾಡ್ತಾರೋ ಅಥವಾ ನಡೆದುಕೊಳ್ತಾರೋ, ಹಾಗೆ ದೇವರ ಚಿತ್ತಕ್ಕೆ ತಕ್ಕ ಹಾಗೆ ಜೀವಿಸ್ತಾರೋ, ಹಾಗೆ ನಾವು ದೇವ ಜನರಿಗೆ ತಕ್ಕಂತೆ ನಡೆದುಕೊಳ್ಳಬೇಕಂತೆ ಮೊದಲನೇದಾಗಿ. ಎರಡನೇದಾಗಿ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು. ಆತನು ಹೇಗಿದ್ದಾರಂತೆ? ಪರಿಶುದ್ಧವಾಗಿದ್ದಾರೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನು ಎಲ್ಲದಕ್ಕಿಂತ ಪರಿಶುದ್ಧನು. ಯಾಕಂದರೆ ಪರಲೋಕ ದೂತ ಸೈನ್ಯವೇ ಆತನನ್ನು ಪರಿಶುದ್ಧನು 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 ಅಂತ ಏನು ಮಾಡ್ತಾರೆ? ಹೊಗಳ್ತಾರೆ. ಯಾಕಂದರೆ 24 hours ದೇವರನ್ನ ಪರಲೋಕ ರಾಜ್ಯದಲ್ಲಿ ನೀನು ಪರಿಶುದ್ಧನು 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 ಅಂತ ಹೇಳಿ ಆತನನ್ನು ಕೊಂಡಾಡ್ತಾರೆ. ಆ ಸರ್ವಶಕ್ತನಾದ ದೇವರು ಹೇಳ್ತಾ ಇದ್ದಾರೆ, ನಾನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವೇನು ಮಾಡಬೇಕಂತೆ? ಪರಿಶುದ್ಧವಾಗಿರಬೇಕು. ಯಾವುದರಲ್ಲಿ ಪರಿಶುದ್ಧತೆ? ನಮ್ಮ ನೋಟಗಳಲ್ಲಿ ಪರಿಶುದ್ಧತೆ, ನಾವು ಕೇಳಿಸಿಕೊಳ್ಳುವ ಮಾತುಗಳಲ್ಲಿ ಪರಿಶುದ್ಧತೆ, ಮಾತಾಡುವ ಮಾತುಗಳಲ್ಲಿ ಪರಿಶುದ್ಧತೆ, ನಮ್ಮ ನೆನಪು, ಯೋಚನೆ, ಚಿಂತನೆಗಳು, ಆಲೋಚನೆಗಳು ಎಲ್ಲದರಲ್ಲಿ ಕೂಡ ಪರಿಶುದ್ಧವಾಗಿರಬೇಕು ಅಂತ ದೇವರೇನು ಮಾಡ್ತಾರೆ? ಬಯಸ್ತಾರೆ. ಮತ್ತು ಮೂರನೇದಾಗಿ ಹೇಳ್ತಾ ಇದ್ದಾರೆ, ನೆಲದ ಮೇಲೆ ಹರಿದಾಡುವಂಥ ಯಾವುದೇ ಜಂತುವಿನಿಂದಾದರೂ ನೀವು ಏನು ಮಾಡಬಾರ್ದಂತೆ? ಅಶುದ್ಧ ಮಾಡಿಕೊಳ್ಳಬಾರದು. ಅಂದರೆ ಯಾವುದರಿಂದಲೂ ಕೂಡ ನಾವೇನಾಗಬಾರ್ದು? ಅಶುದ್ಧವಾಗಬಾರದು ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದರ ಅರ್ಥ ಏನಂದರೆ, ನಾವು ಅಶುದ್ಧವಾಗಿರುವುದು ದೇವರಿಗೆ ಇಷ್ಟ ಇಲ್ಲ. ದೇವರು ಬಂದಿದ್ದು ಪಾಪಿಗಳಿಗೋಸ್ಕರನೇ. ವಾಕ್ಯ ಹೇಳ್ತಾ ಇದೆ, ಆತನು ಪಾಪಿಗಳನ್ನು ಪ್ರೀತಿಸ್ತಾರೆ, ಆದರೆ ಪಾಪಗಳನ್ನು ದ್ವೇಷಿಸ್ತಾರೆ. ಕಾರಣ ಏನಂದರೆ, ಪಾಪ ಮಾಡಿದವನು ಅದು ಗೊತ್ತಿದ್ದು ಮಾಡ್ಬೋದು ಅಥವಾ ಗೊತ್ತಿಲ್ಲದೆ ಕೂಡ ಮಾಡ್ಬೋದು, ಆದರೆ ಅವನಿಗೆ ಕ್ಷಮಾಪಣೆ ಬೇಡಿದ ಕೂಡಲೇ ದೇವರು ಅವ್ರನ್ನ ಕ್ಷಮಿಸ್ತಾರೆ. ಅದರಿಂದ ದೇವರು ಏನನ್ನು ಬಯಸ್ತಾರಂದರೆ ಪರಿಶುದ್ಧತೆಯನ್ನು ಬಯಸ್ತಾರೆ. ಸೊ ಅವನ ಕ್ಷಮಾಪಣೆ ಬೇಡ್ಕೊಂಡು ಕೂಡಲೇ ಅವನು ಪರಿಶುದ್ಧನಾಗಬೇಕು. ಅವನು ಪರಿಶುದ್ಧನಾದ ಕೂಡಲೇ ನೀತಿವಂತನಾಗಬೇಕು. ನೀತಿವಂತನಾದ ಕೂಡಲೇ ದೇವರಿಗೆ ಇಷ್ಟವಾಗಿರೋ ಥರ ಬದುಕಬೇಕು. ದೇವ ಮಕ್ಕಳಿಗೆ ತಕ್ಕಂತಿರಬೇಕಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆ ರೀತಿಯಲ್ಲಿ ನಾವು ಜೀವಿಸುವಾಗ ಆತನು ಸಂತೋಷ ಪಡ್ತಾರೆ. ಆತನು ಹೇಳ್ತಾ ಇರೋದು ಒಂದೇ ಒಂದು, ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವೇನು ಮಾಡಿರಿ? ಪರಿಶುದ್ಧವಾಗಿರ್ರಿ ಅಂತ ಹೇಳ್ತಾ ಇದ್ದಾರೆ. ನಾವು ಕೂಡ ಹಾಗೆ ದೇವರ ಚಿತ್ತಕ್ಕೆ ತಕ್ಕ ಹಾಗೆ ದೇವರು ಬಯಸುವುದಷ್ಟೇ ನಾವು ಪರಿಶುದ್ಧವಾಗಿರಬೇಕೆಂಬುದಾಗಿ, ದೇವರ ಚಿತ್ತಕ್ಕೆ ತಕ್ಕ ಹಾಗೆ ನಾವು ಬೇಡೋಣ. ದೇವರೇ, ನನ್ನನ್ನು ಶುದ್ಧೀಕರಿಸು ಎಂಬುದಾಗಿ ಒಂದು ಚಿಕ್ಕದಾಗಿ ಪ್ರಾರ್ಥನೆ ಮೂಲಕವಾಗಿ ನಮ್ಮನ್ನು ದೇವರ ಕರಗಳಲ್ಲಿ ಅರ್ಪಿಸಿ ಪ್ರಾರ್ಥಿಸಿ ಈ ವಾಕ್ಯವನ್ನು ಮುಗಿಸೋಣ. ಪ್ರೀತಿಯ ಪರಲೋಕದ ಜೀವಲೋಕದ ಮಹಿಮೆಯ ತಂದೆಯೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರೇ, ನಮ್ಮ ಕಣ್ಣುಗಳ ಮೂಲಕವಾಗಿ ಕಿವಿ, ನಾಲಿಗೆ, ಕೈ, ಕಾಲು, ಹೃದಯ, ಮನಸ್ಸು, ನೆನಪು, ಯೋಚನೆ, ಚಿಂತನೆಗಳ ಮೂಲಕವಾಗಿ ನಾವು ಮಾಡಿರುವಂಥ ಎಲ್ಲ ತಪ್ಪು ಅಪರಾಧಗಳನ್ನು ಮನ್ನಿಸಿ ನಿನ್ನ ಕೃಪೆಗೆ ತಕ್ಕಂತೆ ನಮ್ಮನ್ನು ಜಜ್ಜಿ ರೂಪಿಸು. ಇದನ್ನು ಕೇಳುವಂಥ ಪ್ರತಿಯೊಬ್ಬರಿಗೂ ಕ್ಷಮಾಪಣೆಯನ್ನು, ಕೃಪೆಯನ್ನು, ದಯೆಯನ್ನು ಅನುಗ್ರಹಿಸು. ಏನೇ ತಪ್ಪು ಅಪರಾಧಗಳು, ಪಾಪಶಾಪದ ಬಂಧನಗಳಿದ್ರೂ ಮುರಿದಾಕಿ ದೇವರೇ, ಎಲ್ಲರ ಜೀವಿತಗಳಲ್ಲಿ ಕ್ಷಮಾಪಣೆಯನ್ನು, ಎಲ್ಲರ ಜೀವಿತದಲ್ಲಿ ಕೃಪೆಯನ್ನು, ಎಲ್ಲರ ಜೀವಿತದಲ್ಲಿ ನಿನ್ನ ಶ್ರೇಷ್ಠವಾದ ದಯೆಯನ್ನು ಅನುಗ್ರಹಿಸಬೇಕಾಗಿ ವಿಜ್ಞಾಪಿಸ್ತಾ ಇದ್ದೀನಿ. ನೀವು ಹಾಗೆ ಮಾಡಿದ ಕೃಪೆಗಾಗಿ ಸ್ತೋತ್ರ. ಇದನ್ನು ಕೇಳುವಂಥ ಪ್ರತಿಯೊಂದು ಮಕ್ಕಳು ಆಶೀರ್ವದಿಸಲ್ಪಡಲಿ, ಹೆಚ್ಚಿಸಲ್ಪಡಲಿ, ನಿನ್ನ ಕೃಪೆ ಹೊಂದಿಕೊಳ್ಳಲಿ. ಹಾಗೆ ಮಾಡಿದ ಕೃಪೆಗಾಗಿ ಸ್ತೋತ್ರ. ತಂದೆ, ಮಗ, ಪವಿತ್ರಾತ್ಮರ ನಾಮದಲ್ಲಿ ಅಪ್ಪ, ನಮ್ಮೆಲ್ಲರನ್ನ ನಿನ್ನ ಕರಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ನಿನ್ನ ಕೃಪೆಗೆ ತಕ್ಕಂತೆ ನಮ್ಮೆಲ್ಲರನ್ನ ಜಜ್ಜಿ ರೂಪಿಸು. ನೀವು ಹಾಗೆ ಮಾಡಿದ ಕೃಪೆಗಾಗಿ ಸ್ತೋತ್ರ. ನಮ್ಮನ್ನು ಶುದ್ಧೀಕರಿಸೋದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ಒಬ್ಬರಿಗೆ ಅರ್ಪಿಸಿ ಯೇಸುವಿನ ಪವಿತ್ರ ನಾಮದಲ್ಲಿ ಬೇಡಿಕೊಳ್ಳುತ್ತಾನೆ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್. ಥ್ಯಾಂಕ್ ಯು. ದೇವ್ರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾಸ್ಟರ್ ಮಂಜು ಹಾಲ್ಪಟ್, ಗಾಡ್ ಬ್ಲೆಸ್ ಯು ಆಲ್. ದೇವ್ರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.
ನಿಮಗೆ ಆಶೀರ್ವಾದದಾಯಕವಾಗಿದ್ದರೆ ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು ಆಲ್. ಆಮೇಲೆ ಥ್ಯಾಂಕ್ ಯು.